ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುಕ್ತ ಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್, ಇವತ್ತು ಸಂಡೇ August 2nd. ಸೊ ಫ್ರೆಂಡ್ಶಿಪ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಎಸ್, ನನ್ನ ಫ್ರೆಂಡ್ ವೃಷ್ಟಿನ ನಾನು ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ಸೊ ಅವಳಿಗೊಂದು ಚಿಕ್ಕ ಸರ್ಪ್ರೈಸ್ ಆ್ಯಂಡ್ ಹಾಗೆ ಒಂದು ಫನ್ ಆ್ಯಕ್ಟಿವಿಟಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಆ ಆ್ಯಕ್ಟಿವಿಟಿ ಆ್ಯಂಡ್ ಅವಳು ಕೊಡೋ ಗಿಫ್ಟ್ ಸರ್ಪ್ರೈಸಾಗಿ ಏನೋ ಒಂದು ಗಿಫ್ಟ್ ತಂದಿದ್ದೀನಿ. ಆ್ಯಂಡ್ ಸಿಂಪಲ್ ಆಗಿರೋದು ಗಿಫ್ಟು, ಬಜೆಟ್ ಫ್ರೆಂಡ್ಲಿ ಗಿಫ್ಟು. ಸೊ ಎಸ್, ಅವಳಿಗೆ ಖುಷಿ ಆಗಬೇಕು ಆ ಥರ ಏನಾದರೂ ಒಂದು ಗಿಫ್ಟನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ತೊಗೊಂಡಿದ್ದೀನಿ. ಸೊ ಅವಳು ಬಂದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಸಂಡೇ, ಆಲ್ರೆಡಿ ಟಿಫನ್ ಆಯಿತು. ಅವಳಿಗೆ ಮಾರ್ನಿಂಗ್ ಒಂದು 8ಗೆ ಮೆಸೇಜ್ ಮಾಡಿದ್ದೀನಿ ಬಾ ಅಂತ ಹೇಳಿ. ತಿಂಡಿ ತಿಂದ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ. ಲೆಟ್ಸ್ ಸಿ, ಅವಳು ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅವಳಿಗೆ ಏನು ಫನ್ ಆ್ಯಕ್ಟಿವಿಟಿ ಅಂತಲೂ ಗೊತ್ತಾಗುತ್ತೆ ಆ್ಯಂಡ್ ಏನು ಸರ್ಪ್ರೈಸ್ ಕೊಡ್ತೀನಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್. ಸೊ ಫಸ್ಟ್ಲಿ ಐ ವಿಶ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಆಫ್ ಯು ಆ್ಯಂಡ್ ಎಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ಗೆ, ಎಲ್ಲರಿಗೂ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಅವರೆಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಇವತ್ತು ನಾನು ಬೆಸ್ಟ್ ಫ್ರೆಂಡ್ ಜೊತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರು 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 ಆಲ್ರೆಡಿ ನಿಮಗೆ ವ್ಲಾಗ್ಸಲ್ಲೆಲ್ಲ ಅವ್ರನ್ನ ನೋಡಿರ್ತೀರ. ಸೊ ಯಾರು ಅಂತ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ. ಲೆಟ್ಸ್ ಸಿ, ಅವಳನ್ನ ಮನೆಗೆ ಇನ್ವೈಟ್ ಮಾಡಿದ್ದೀನಲ್ಲ, ಸೊ ಅವಳು ಬಂದು ಫಸ್ಟ್ ವಿಶ್ ಮಾಡ್ತಾಳ, ನಾನು ಫಸ್ಟ್ ವಿಶ್ ಮಾಡ್ತೀನ, ನೋಡೋಣ. ಲೆಟ್ಸ್ ಸಿ. ಅವಳಿಗೋಸ್ಕರ ಒಂದು ಲೆಟರ್ ಬರೆಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ, ಈ ಥರ ಎಲ್ಲ ಒಂದು ಈಗ ಟ್ರೆಂಡಿಂಗಲ್ಲಿದೆಯಲ್ಲ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ಲೆಟರ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯಿತು. ಸೊ ಹಾಗಾಗಿ ಫುಲ್ ಲೆಟರ್ ಮಾಡೋದನ್ನ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಸ್ವಲ್ಪ ಬಿಟ್ ಆಫ್ ವೀಡಿಯೋನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ವೃಷ್ಟಿ ಬಂದಿದ್ದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅವಳು ಬಂದಮೇಲೆ ನಾವು ರೆಡಿಯಾಗಿ ಪಾರ್ಕ್ ಹೋಗಿ ಒಂದಷ್ಟು ಫೋಟೋಸ್ ಮತ್ತು ಒಂದಷ್ಟು ವೀಡಿಯೋ ಶೂಟ್ನ ಮಾಡಿ, ಅದಾದಮೇಲೆ ಮನೆಗೆ ಬಂದಮೇಲೆ ಅವಳಿಗೆ ಸರ್ಪ್ರೈಸ್ ಕೊಟ್ಟೆ. ಗಿಫ್ಟ್ ಕೊಟ್ಟ ತಕ್ಷಣ ಅವಳದು ಎಕ್ಸ್ಪ್ರೆಷನ್ನ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅವಳು ಲೆಟರ್ ಓದ್ತಿರೋದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಎಸ್, ಅವಳು ಎಷ್ಟು ಖುಷಿ ಆಯಿತು ಅಂತ ಅವಳೇ ಹೇಳಿದ್ದಾಳೆ ಮುಂದೆ. ನಂಗೆ ಇದನ್ನು ಥಾಟೇ ಇರಲಿಲ್ಲ. ಮಾರ್ನಿಂಗ್ ಐಡಿಯಾ ಬಂದಿದ್ದು, ಜಸ್ಟ್ ಹಿಂಗೆ ಮಾಡಬೇಕು ಅಂದ್ಕೊಂಡೆ. ಸೊ ಮಾರ್ನಿಂಗ್ ಐಡಿಯಾ ಬಂತು, ಮಾಡಿದೆ. ಅವಳು ಬೇಗ ಬರ್ತಾಳೆ ಅಂದ್ಕೊಂಡೆ. ಅವಳು ಬಂದಿದ್ದು ನೋಡಿದ್ರೆ 1:30. ಸೊ ಅವಳು ಬಂದಮೇಲೆ ರೆಡಿಯಾಗಿ ಇಬ್ಬರು ಫೋಟೋಸ್ ತೊಗೊಂಡು ಆಮೇಲೆ ಒಳಗಿಂದ ಕೊಟ್ಟಿದ್ದು. ಸೊ ಅದರಲ್ಲಿ ದೃಷ್ಟಿ ಬೀಳಬಾರ್ದು ಅಂತೇಳಿ ಇದನ್ನು ಸಿಂಬಲ್ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನೇ ಆರ್ಡರ್ ಮಾಡಿ ಒಳಗೆ ಗಿಫ್ಟಾಗಿ ಫ್ರೆಂಡ್ಶಿಪ್ ಬ್ಯಾಂಡ್ ಥರ ಇರಲಿ ಅಂತ ಹೇಳಿ, ಅದಾದಮೇಲೆ ನೀನೇ ಹಾಕು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನೇ ಹಾಕ್ತಾ ಇದ್ದೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿಡಿಯೋ ಮಾಡೋಣ ಅಂತ ಕೇಳಿದೆ, ಬಟ್ ಹೀಗೆ ಸಿಕ್ತು. ಈ ಲೆಟರ್ ಇದಿಷ್ಟ ಆಯ್ತದಮ್ಮ, ಅದು ನಿಂದು ಇದಾಕಬೇಕು. ಅದಾದಮೇಲೆ ನಾನು ಹಾರ್ಟ್ ಸಿಂಬಲ್ ಹಾಕಿದ್ದೆ. ಸೊ ನಮ್ಮಿಬ್ರದ್ದು ಹಾರ್ಟ್ ಸಿಂಬಲಲ್ಲಿ ಲಿಪ್ಸ್ಟಿಕಲ್ಲಿ ಹಾಕ್ತಾ ಇದ್ವಿ. ಅವಳು ಕಂಪ್ಲೀಟ್ ಮಾಡ್ತಿದ್ದಾಳೆ ಆ ಹಾರ್ಟ್ನ. ಸೊ ಎಸ್, ತುಂಬಾ ಖುಷಿ ಆಯಿತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಅವಳಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಶಿಪ್ನ ವ್ಲಾಗ್. ನಮ್ಮಿಬ್ರದ್ದು ಬಂದು 6 years ಆಫ್ ಫ್ರೆಂಡ್ಶಿಪ್. ಹೀಗೆ ಮುಂದೆ ಸಾಕ್ತಾನೆ ಇರಲಿ, ಇನ್ನಷ್ಟು ಹಲವಾರು ವರ್ಷಗಳಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಫೈನಲಿ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಅದಕ್ಕೆ ಕಂಟಿನ್ಯೂ ಮಾಡಿದ್ದೀನಿ, ಮಾಡೋ ತನಕ ಪ್ರಿಪ್ರೇಷನ್ ಎಲ್ಲ. ಸೊ ಎಸ್, ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್
ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನಮ್ಮದು ಫ್ರೆಂಡ್ಶಿಪ್ ಡೇ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್. ನಿಂಗೋಸ್ಕರ ಒಂದ್ ಲೈನ್. ಸಿಕ್ಕವರೆಲ್ಲ ಸ್ನೇಹಿತರಾಗಲು ಸಾಧ್ಯವಿಲ್ಲ, ನಿಜವಾದ ಸ್ನೇಹಿತೆ ಎಂದಿಗೂ ಬದಲಾಗೋದಿಲ್ಲ, ಅವಳೇ ನನ್ನವಳು. Happy Friendship Day.